ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಮತಾ ನಾಗಾರ್ಜುನ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಫಸ್ಟಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ವ್ಯೂ ಚೆನ್ನಾಗಿದೆ ಅಲ್ಲ ನೋಡಿ, ಬ್ಯಾಕ್ ಸೈಡು ತೆಂಗಿನ ಮರ ಎಲ್ಲ ಇದೆ, ಚೆನ್ನಾಗಿದೆ. ವಿಡಿಯೋ ಮಾಡೋಕ್ಕೆ ಅಂತ ನಿಂತ್ಕೊಂಡೆ, ಹಾಗೆ ಚೆನ್ನಾಗಿ ತಣ್ಣ ಗಾಳಿ ಕೂಡ ಬರ್ತಿದೆ ನೋಡಿ. ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಏನಿದೆ ಅಂತ ತೋರಿಸ್ತೀನಿ. ಆ್ಯಂಡ್ ಇದು ನಮ್ಮ ಮನೆ ಇಲ್ಲಿ. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ಫಸ್ಟು ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳಿಬಿಟ್ಟು ವಿಷಯಕ್ಕೆ ಬರ್ತೀನಿ. ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇರೋ ಮುಖ್ಯ ಕಾರಣ ಏನು ಅಂದರೆ, ನನಗೆ ತುಂಬಾ ಖುಷಿಯಾಗಿದೆ. ಯಾಕೆ ಅಂದರೆ ನನ್ನ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ, ಆ್ಯಂಡ್ ನನ್ನ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿಲ್ಲ. ಚಾನಲ್ ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ ನಮಗೆ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲೇಬೇಕು, ಮತ್ತು 4000 ವಾಚ್ ಟೈಮ್ ಅವರ್ನ ನಾವು ಕಂಪ್ಲೀಟ್ ಮಾಡ್ಕೊಂಡಾಗನೇ ನಮಗೆ ಯೂಟ್ಯೂಬಲ್ಲಿ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಆ್ಯಂಡ್ ಇವಾಗ ನನಗೆ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ನನಗೀಗ 360 ಇರ್ಬೋದೇನೋ ಅಷ್ಟೇ, ಇನ್ನು 1000 ಅಂದರೆ 1K ಕೂಡ ಇಲ್ಲ. ನನಗೆ ತುಂಬ ಖುಷಿಯಾಗಿರೋ ವಿಷಯ ಏನಪ್ಪ ಅಂದರೆ, ನಾನು ರೀಸೆಂಟಾಗಿ ಪೂಜಾ ರೂಮ್ದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗೆ 5K ಪ್ಲಸ್ ವ್ಯೂಸ್ ಬಂದಿದೆ. ನನಗೆ 1 ಮಂತ್ ಎಗೋ ನಾನು ಹಾಕಿದ್ದೆ. ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ನನಗೆ ಅಷ್ಟು ವ್ಯೂಸ್ ಬರುತ್ತೆ ಅಂತ. ನನಗೆ 500 ವ್ಯೂಸ್ ಬರೋದೇ ತುಂಬಾ ಹೆಚ್ಚು. ಈಗ ನನಗಿರೋಂಥ ಸಬ್ಸ್ಕ್ರೈಬರ್ಸಲ್ಲಿ, ನನಗಿರೋಂಥ ವ್ಯೂವರ್ಸಲ್ಲಿ ನನಗೆ 500 ವ್ಯೂಸ್ ಬರೋದೇ ತುಂಬಾ ಹೆಚ್ಚು ಅಂದ್ಕೊಂಡಿದ್ದೆ. ಅದರಲ್ಲಿ ನನಗೆ 5K ಪ್ಲಸ್ ವ್ಯೂಸ್ ಬಂದಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇದು ಬಂದು 2 ಡೇಸ್ ಆಯಿತು. ನಾನು ಹಬ್ಬದ ದಿನನೇ ನಿಮ್ಗೆ ಇದನ್ನು ಶೇರ್ ಮಾಡೋಣ ಅಂದ್ಬಿಟ್ಟು ಇವತ್ತು ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಅದಾದಮೇಲೆ ಇನ್ನೂ ಒಂದು ಅವರೆಕಾಯಿ ಇದು ಪಲ್ಯದು ಒಂದು ನಾನು ರೆಸಿಪಿ ವಿಡಿಯೋ ಕೂಡ ಶೇರ್ ಮಾಡಿದೆ. ಅದಕ್ಕೆ 3K ಪ್ಲಸ್ ವ್ಯೂಸ್ ಹೋಗಿದೆ ನನಗೆ. ನಾನು ಇನ್ನು ನನ್ನ ಪೂಜಾ ರೂಮ್ ಟೂರ್ ಬೇಕಾದರೆ ನಾನು ಹೋಗುತ್ತೆ ಅಂದ್ಬಿಟ್ಟು ಅಟ್ಲೀಸ್ಟ್ ಹೋಗಿದೆ ಅಂದ್ಬಿಟ್ಟು ನಾನು ಖುಷಿ ಪಡ್ಬೋದು, ಹೋಗಿದೆ ಬಿಡು ಅಂತ. ಆದರೆ ಅವರೆಕಾಯಿ ಪಲ್ಯ ನನಗೆ 3+ ವ್ಯೂಸ್ ಹೋಗುತ್ತೆ ಅಂತ ನಾನು ಗೆಸ್ ಕೂಡ ಮಾಡಿರಲಿಲ್ಲ. ಈಗಲೂ ಕೂಡ ನನಗೆ ನಂಬಕ್ಕಾಗ್ತಿಲ್ಲ ಅದು ಹೋಗಿದ್ಯಾ ಅಂದ್ಬಿಟ್ಟು. ನನಗಿರೋಂಥ 300+ ಸಬ್ಸ್ಕ್ರೈಬರ್ಸಲ್ಲಿ ನನಗೆ 5K ಪ್ಲಸ್ ವ್ಯೂಸು, 3K ಪ್ಲಸ್ ವ್ಯೂಸ್ ಹೋದಾಗ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಸೊ ವ್ಯೂಸ್ ಹೋಗ್ತಿದೆ, ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇಲ್ಲ ಬಿಗಿನರ್ಸ್ಗೆ. ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿದ್ರೆ ನನಗಿನ್ನ ತುಂಬಾ ಖುಷಿ ಆಗುತ್ತೆ. ನನ್ನ ಚಾನಲ್ ಕೂಡ ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ. 1000K ನಾನು ಕೂಡ ಬೇಗ ಕಂಪ್ಲೀಟ್ ಮಾಡ್ಬೋದು. ಸಾಕಷ್ಟು ಜನ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಆದರೆ ನಾವು ಬಿಗಿನರ್ಸ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಈ ವಿಚಾರ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ಆಸೆ ಪಟ್ಟೆ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಿದ್ದೀನಿ. ಹಾಗೆ ಇವತ್ತು ಹಬ್ಬದ ದಿನ ಒಂದು ಸ್ವಲ್ಪ ವಿಡಿಯೋಸ್ ಮಾಡಿದ್ದೀನಿ, ಏನೆಲ್ಲ ಇವತ್ತಿನ ದಿನ ಹೇಗೋಯ್ತು ಅಂದ್ಬಿಟ್ಟು. ಅದನ್ನು ಹಾಗೆ ನೋಡ್ಕೊಂಡು ಬಂದ್ಬಿಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಟೇಕ್ ಕೇರ್. ನಾನು ಶಿವರಾತ್ರಿ ಹಬ್ಬಕ್ಕೆ ಯಾವ ರೀತಿ ಪೂಜೆ ಮಾಡಿದೆ ಅಂತ ತೋರಿಸ್ತೀನಿ. ಹಾಗೆ ನನಗೆ ತಿಳಿದಿರೋಂತಹ ಸಣ್ಣ ಟಿಪ್ಸ್ನ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಪ್ರತಿಯೊಂದು ಹಬ್ಬಕ್ಕೂ ನಾವು ಹಬ್ಬದಿಂದ ಹಿಂದಿನ ದಿನವೇ ನಾವು ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ದೇವ್ರ ಮನೆಯೆಲ್ಲ ಶುಚಿ ಮಾಡಿ ನೀಟಾಗಿ ದೇವ್ರ ಫೋಟೋಗಳಿಗೆಲ್ಲ ಅಲಂಕಾರ ಮಾಡಿ, ಹಾಗೆ ಹಬ್ಬದ ಟೈಮಲ್ಲಿ ಮತ್ತೆ ನಾವು ಗೆಜ್ಜೆ ವಸ್ತ್ರ ಕೂಡ ಬದಲಾಯಿಸಬೇಕು. ಅದು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ. ಆದರೆ ನಾನು ಪ್ರತಿಯೊಂದು ಹಬ್ಬಕ್ಕೂ ಗೆಜ್ಜೆ ವಸ್ತ್ರ ಎಲ್ಲ ತೆಗೆದು ಬದಲಾಯಿಸಿ ಮತ್ತೆ ಹೊಸದಾಗಿ ಹಾಕ್ತೀನಿ. ಹಬ್ಬದ ಟೈಮ್ಗಳಲ್ಲಿ ಮಿಸ್ ಮಾಡದೆ ಹಾಕ್ತೀನಿ. ಹಾಗೆ ದೇವ್ರ ಫೋಟೋಗಳಿಗೆಲ್ಲ ಅಲಂಕಾರ ಮಾಡಿ ಹೂವು ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ಮೇಯ್ನಾಗಿ ನಾವು ಶಿವರಾತ್ರಿ ಹಬ್ಬ ಅಂದರೆ ಬಿಲ್ಪತ್ರೆ ಎಲೆ ಇಲ್ಲದೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಶಿವನಿಗೆ ಬಿಲ್ಪತ್ರೆ ಎಲೆ ಅಂದರೆ ತುಂಬಾ ಪ್ರೀತಿ. ಹಾಗೆ ಶಿವ ಅಭಿಷೇಕ ಪ್ರಿಯ ಕೂಡ. ನಮ್ಮ ಮನೇಲಿ ವಿಗ್ರಹ ಇಲ್ಲದೆ ಇರೋ ಕಾರಣ ನಾನು ಫೋಟೋಗೆ ಪೂಜೆ ಮಾಡ್ಕೊಂಡಿದ್ದೀನಿ. ಇದು ಧರ್ಮಸ್ಥಳದಿಂದ ತಂದಿರುವಂಥ ಫೋಟೋ. ನಾನು ಆಲ್ರೆಡಿ ನನ್ನ ಪೂಜಾ ರೂಮ್ ಟೂರಲ್ಲಿ ನಾನು ಶೇರ್ ಮಾಡಿದ್ದೀನಿ ಈ ಫೋಟೋ ಬಗ್ಗೆ.
ಈ ಫೋಟೋಗೆ ನಾನಿಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಅಷ್ಟೋತ್ತರ ಕೂಡ ಓದ್ಕೊಂಡಿದ್ದೀನಿ ನಾನು. ಅಕ್ಷತೆ ಕಾಳು, ಹೂವು, ಬಿಲ್ಪತ್ರೆ ಎಲೆಯಿಂದ ನಾನು ಶಿವನಿಗೆ ಅಷ್ಟೋತ್ತರಗಳನ್ನ ಓದ್ಕೊಂಡು ಪೂಜೆನ ಮಾಡಿಕೊಂಡು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಬಿಲ್ವಪತ್ರೆನ ನೀವು ಗಮನಿಸಿ, ಅದು ತ್ರಿಶೂಲಾಕಾರದಲ್ಲಿರುತ್ತೆ. 3 ದಳಗಳೂ ಕೂಡಿರುತ್ತೆ ಯಾವಾಗ್ಲೂ. ಅದನ್ನು ಸಾಕ್ಷಾತ್ ಆ ಪರಶಿವನ 3 ಕಣ್ಣುಗಳಂತಲೇ ಹೇಳ್ತಾರೆ. ಬಿಲ್ವಪತ್ರೆ ಎಲೆಗಳ ಜೊತೆಲಿ ಮುಳ್ಳಾಗಿ ಇಷ್ಟಿಷ್ಟುದ್ದ ಕಡ್ಡಿ ಬೇರೆ ಬಂದಿರುತ್ತೆ, ನೀವು ಗಮನಿಸಿರ್ತೀರಲ್ಲ. ಅದನ್ನು ಪ್ರತಿಯೊಂದು ಹೋಮಗಳಿಗೆಲ್ಲ ತುಂಬಾ ಶ್ರೇಷ್ಠ ಅಂತ ಉಪಯೋಗಿಸ್ತಾರೆ. ನನಗೆ ಗೊತ್ತಿರೋ ಅಂತಹ ಸ್ವಲ್ಪ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು. ಈ ರೀತಿ ಎಲ್ಲ ಪೂಜೆ ಮುಗ್ದಿದೆ. ಹಾಗೆ ತುಂಬ ಬಿಸಿಲಿರೋ ಕಾರಣ ಹೊರಗಡೆ ಹೋಗೋಣ ಅಂತ ಬಂದ್ವಿ. ಹಾಸಿನಿಗೆ ಸಾನ್ವಿಗೆ ಈ ರೀತಿ ಪಿಂಕ್ ಕಲರಲ್ಲಿ ನಾವು ಡ್ರೆಸ್ಸು ಹಬ್ಬಕ್ಕೆ ಸ್ಟಿಚ್ ಮಾಡಿರೋದು. ನಮ್ಮ ಅತ್ತೆನೇ ಸ್ಟಿಚ್ ಮಾಡಿದ್ರು ಇದನ್ನು. ನಮಗೆಲ್ಲರಿಗೂ ಗೊತ್ತಿಲ್ಲದೇನೆ ನಮ್ಮ ಫ್ಯಾಮಿಲಿ ಫುಲ್ಲೂ ಇವತ್ತು ಪಿಂಕ್ ಕಲರ್ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಫೋಟೋ ತೆಗಿಯೋವಾಗನೇ ನಾವು ಆ್ಯಕ್ಚುಲಿ ಇದನ್ನು ಗಮನಿಸಿದ್ದು, ಎಲ್ಲರೂ ಪಿಂಕ್ ಆ್ಯಂಡ್ ಪಿಂಕ್ ಹಾಕ್ಕೊಂಡಿದ್ದೀವಲ್ಲ ಅಂದ್ಬಿಟ್ಟು.